ಬಾಲಿವುಡ್ ನಟಿ ರಮ್ಯಾ ನಿನ್ನೆ ದಿಢೀರ್ ಅಂತ ಕೋರ್ಟ್ಗೆ ಆವರಣದಲ್ಲಿ ಕಾಣಿಸಿಕೊಂಡಿದ್ರು. ಲಾಯರ್ ಜೊತೆ ಪದ್ಮಾವತಿ ಕೋರ್ಟ್ಗೆ ಬಂದಿದ್ಯಾಕೆ, ಸಿನಿಮಾದಲ್ಲಿ ನಟಿಸುವ ಬಗ್ಗೆ ಏನ್ ಹೇಳಿದ್ರು ಬನ್ನಿ ನೋಡೋಣ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬಳಿಕ ನಟಿ ಮೋಹಕ ತಾರೆ ರಮ್ಯಾ ಸಿನಿಮಾದಿಂದ ದೂರಾನೇ ಉಳಿದಿದ್ದಾರೆ. ಆದ್ರೂ ರಮ್ಯಾ ಅಭಿಮಾನಿಗಳಂತೂ ಯಾವಾಗ ರಮ್ಯಾರ ಸಿನಿಮಾಗಳನ್ನ ತೆರೆ ಮೇಲೆ ನೋಡ್ತೀವೋ ಅಂತ ತುದಿಗಾಲಲ್ಲಿ ನಿಂತಿದ್ರು. ಅದೇ ಸಮಯದಲ್ಲಿ ಹೊಸಬರ ತಂಡವೊಂದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದ ಪ್ರೊಮೋವೊಂದರಲ್ಲಿ ರಮ್ಯಾ ಕಾಣಿಸಿಕೊಳ್ಳುವಂತೆ ಮಾಡಿದ್ರು. ಚಿತ್ರದ ಪ್ರೊಮೋದಲ್ಲಿ ರಮ್ಯಾ ಇರುವ ದೃಶ್ಯಗಳನ್ನ ನೋಡಿದ ಅಭಿಮಾನಿಗಳು ಸಹ ಸಖತ್ ಥ್ರಿಲ್ ಆಗಿದ್ರು. ಆದ್ರೆ ಚಿತ್ರತಂಡದ ವಿರುದ್ಧ ಮೋಹಕ ತಾರೆ ರಮ್ಯಾ ಕೋರ್ಟ್ ಮೊರೆ ಹೋಗಿದ್ರು. ಹಾಸ್ಟೆಲ್ ಹುಡುಗರು ಚಿತ್ರ ವಿವಾದ. ಕೋರ್ಟ್ಗೆ ಹಾಜರಾದ ಮೋಹಕ ತಾರೆ ರಮ್ಯಾ ಅಂದ ಹಾಗೆ ಅನುಮತಿ ಪಡೆಯದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದ ಟ್ರೇಲರ್ ಹಾಗೂ ಪ್ರಮೋಷನಲ್ ಕಂಟೆಂಟ್ಗಳಲ್ಲಿ ತಮ್ಮ ದೃಶ್ಯಗಳನ್ನ ಬಳಸಿರುವುದಾಗಿ ರಮ್ಯಾ ಆರೋಪಿಸಿದ್ರು. ಕೂಡಲೇ ವಿಡಿಯೋ ಹಾಗೂ ಫೋಟೋಗಳನ್ನ ತೆಗೆದುಹಾಕಬೇಕು, ತಪ್ಪಿಗೆ ಪರಿಹಾರವಾಗಿ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ರಮ್ಯಾ ನ್ಯಾಯಾಲಯದ ಕದ ತಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ನಟಿ ರಮ್ಯಾ ಕೋರ್ಟ್ಗೆ ಹಾಜರಾಗಿ ಕೆಲ ದಾಖಲೆಗಳನ್ನ ಸಲ್ಲಿಸಿದ್ರು. ಸದ್ಯ ಕೋರ್ಟ್ ಜನವರಿ 15 ರಂದು ಸಿನಿಮಾಗೆ ಸಂಬಂಧಿಸಿದಂತೆ ಒರಿಜಿನಲ್ ಅಗ್ರಿಮೆಂಟ್ ಕಾಪಿ ಜೊತೆಗೆ ಬರುವಂತೆ ಸೂಚನೆ ನೀಡಿದೆ. ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜೆಕ್ಟ್ ಐ ಕಾಂಟ್ ರಿಯಲಿ ಕಾಮೆಂಟ್, ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಆಕ್ಟಿಂಗ್ಗೆ ಪದ್ಮಾವತಿ ರೆಡಿ. ಹೌದು, ನಟಿ ರಮ್ಯಾ ಮತ್ತೆ ಚಿತ್ರರಂಗ ಪ್ರವೇಶ ಮಾಡುವ ಬಗ್ಗೆ ಸುಳಿವು ನೀಡಿದ್ದಾರೆ. ಚಿತ್ರರಂಗ ಮರುಪ್ರವೇಶದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ನಟಿ ರಮ್ಯಾ, ಒಂದೊಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗಿಯೂ ನಾನು ಸಿನಿಮಾ ಮಾಡ್ತೇನೆ. ಆದ್ರೆ ಇಲ್ಲಿಯವರೆಗೂ ನಾನು ಕಥೆ ಕೇಳಿಲ್ಲ. ಒಳ್ಳೆ ಕಥೆ ಬಂದ್ರೆ ಖಂಡಿತ ಆಕ್ಟ್ ಮಾಡ್ತೀನಿ ಅಂದ್ರು. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್. ಸೊ ಇನ್ನು ಕನ್ನಡ ಇಂಡಸ್ಟ್ರಿ ಏಳಿಗೆ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದ ರಮ್ಯಾ, ಯುಐ ಮತ್ತು ಮ್ಯಾಕ್ಸ್ ಸಿನಿಮಾಗೆ ವಿಶ್ ಮಾಡಿ ಮಹಿಳಾ ಪ್ರಧಾನ ಚಿತ್ರಗಳು ಸಹ ಕನ್ನಡದಲ್ಲಿ ಬರಬೇಕು ಅಂದ್ರು. ಆದರೆ ಮದುವೆ ವಿಚಾರ ಬರ್ತಿದ್ದಂತೆ ರಮ್ಯಾ ನಾಚಿ ನೀರಾಗಿ ಏನೂ ಉತ್ತರಿಸದೆ ತೆರಳಿದ್ರು. ಮಂಗಳಾ ರಾಜ್ ಗೋಪಾಲ್, ಫಿಲ್ಮ್ ಬ್ಯೂರೋ, TV9.